ದೇವಿ ಪುರಾಣ ಪ್ರವಚನವು ಸರ್ವರ ಬಹಳ ಜ್ಞಾನ ಜ್ಯೋತಿಯಾಗಿದೆ ಎಂದು ಶಟಸ್ಥಲ ಬ್ರಹ್ಮ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿಗಳು ನುಡಿದರು. ಅವರು ದಸರಾ ನವರಾತ್ರಿ ನಿಮಿತ್ತ ಕೂಡ್ಲಿಗಿ ಹಿರೇಮಠದ ಆವರಣದಲ್ಲಿ ಆಯೋಜಿಸಲಾಗಿರುವ 14ನೇ ವರ್ಷದ ದಸರಾ ಮಹೋತ್ಸವ ಶ್ರೀ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನವರಾತ್ರೋತ್ಸವ ಸಂದರ್ಭದಲ್ಲಿನ ಸರ್ವರು ನಿತ್ಯ ಶ್ರೀ ದೇವಿ ಪುರಾಣ ಪ್ರವಚನವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಬೇಕು. ಬಾಳಿನ ಅಂಧಕಾರ ತೊಲಗಿ ಜ್ಞಾನ ಜ್ಯೋತಿ ಬೆಳಗಲಿದೆ. ಶ್ರೀ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಿದೆ ಎಂದರು. ಜ್ಯೋತಿ ಜ್ಞಾನದ ಸಂಕೇತ, ಸುಜ್ಞಾನದ ಸಾರ. ಶ್ರೀದೇವಿ ಪುರಾಣ ಆಲಿಸುವುದರಿಂದ ದೊರಕಲು ಸಾಧ್ಯ ಎಂದರು. ಎಂ.ಎ. ವೇದಮೂರ್ತಿ ರವೀಂದ್ರರವರು ಶಾಸ್ತ್ರಿಗಳು ಪುರಾಣ ಪ್ರವಚನವನ್ನ ಮಾಡಿದರು ಹಾಗೂ ಸಂಗೀತ ಶಿಕ್ಷಕರಾದ ಶ್ರೀಮತಿ ರೋಜಾರಾಣಿ ಅವರು ಮತ್ತು ಸಂಗೀತ ಕಲಾವಿದರಾದ ಹಾರಕ್ಬಾವಿ ಎಂ. ತಿಪ್ಪೇಸ್ವಾಮಿ ಅವರಿಂದ ಸಂಗೀತ ಸೇವೆ, ಹಿರೇಹೆಗ್ದಾಳು ಬಣಕಾರ್ ಕೊಟ್ರೇಶ್ರವರು ಹಾಗೂ ಅಗ್ರಹಾರ ಎನ್.ಎಂ. ನಾಗರಾಜಯ್ಯನವರು ತಬ್ಲಾ, ಹಾರ್ಮೋನಿಯಂ ಸೇವೆ ನೀಡಿದರು. ಹಿರಿಯ ನಾಗರಿಕರು, ಮಹಿಳೆಯರು, ಮಕ್ಕಳಾದಿಯಾಗಿ ಯುವಕರು, ವೃದ್ಧರು, ಕೂಡ್ಲಿಗಿ ಹಿರೇಮಠದ ಸಿಬ್ಬಂದಿಯವರು ಹಾಗೂ ನೂರಾರು ಭಕ್ತರು ಪುರಾಣ ಪ್ರವಚನದಲ್ಲಿ ಭಾಗಿಯಾಗಿದ್ದರು. ವರದಿ ಜೂಗುಲತಾ ಸೊಲ್ಲೇಶ್, ಕೂಡ್ಲಿಗಿ. ನಮ್ಮ ಶಕ್ತ್ಯಾನುಸಾರವಾಗಿ ಚರಿತಾಮೃತವನ್ನು ನಾವೆಲ್ಲರೂ ಕೂಡ ನಿನ್ನೆ ಆಲಿಸಿದ್ದೇವೆ. ಬಿಡಾಲ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಮೋಹ ಬಹಳ ಕೆಟ್ಟದ್ದು. ಎಷ್ಟರ ಮಟ್ಟಿಗೆ ನಮಗೆ ಮೋಹ ಇದೆ ಅಂತ ಕೇಳಿದರೆ, ನಾವೇನು ಪರ್ಮನೆಂಟ್ ಇಲ್ಲೇ ಇರ್ತೀವಪ್ಪ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಜೀವನದಾಗ ವಸ್ತುಗಳನ್ನು ಪ್ರೀತಿಸ್ತೀವಿ. ಶಾಸ್ತ್ರಕಾರ ಹೇಳ್ತಾರೆ ಏನಪ್ಪ ಅಂದ್ರೆ, ಸತಿ ಸುತಾದಿಗಳೆಲ್ಲರೂ ನನ್ನವರು ಎಂದು ಭಾವಿಸುವುದರಿಂದ ಮಮಕಾರದಿಂದ ಮಿಕ್ಕ ಬಂಧ ಮುಂಟೆ. ಅಂದ್ರೆ ನನ್ನ ಮನೆ, ನನ್ನ ಸತಿ, ನನ್ನ ಪುತ್ರರು, ನನ್ನ ಆಸ್ತಿ, ನನ್ನ ಮನೆ ಅಂತ ಹೇಳಿ ನಾವೇನು ಭಾವವನ್ನ ತಾಳ್ತೀವಲ್ಲ, ಅದಕ್ಕೆ ನಾವು ಮೋಹ ಮೋಹ ಅಂತ ಕರಿತೀವಿ. ಆದ್ರೆ ಆಧ್ಯಾತ್ಮ ಚಿಂತನಕಾರ ಹೇಳ್ತಾರ, ಈ ಜಗತ್ತಿನಲ್ಲಿ ಯಾವ ವಸ್ತು ನಿನ್ನದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಕೂಡ ದೇವಿಯ ಕರುಣಿಸಿರ್ತಕ್ಕಂತಹ ಅನುಗ್ರಹವೆಂದು ಭಾವಿಸಬೇಕು. ಮತ್ತೆ ನೀವು ಯಾವ ವಸ್ತುವಿನಿಂದ ಸುಖವನ್ನ ಅನುಭವಿಸ್ತೀರೋ, ಯಾವ ವಸ್ತುವಿನಿಂದ ಆನಂದವನ್ನು ಅನುಭವಿಸ್ತೀರೋ, ಆ ವಸ್ತು ನಿಮ್ಮ ಸುಖ ನೀಡೋದ್ರ ಜೊತೆಗೆ ದುಃಖವನ್ನೇ ತಗೊಂಡ್ಕೊಂಡ್ ಬಂದಿರ್ತದೆ. ಅದು ನಮಗದು ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂತ ಕೇಳಿದ್ರೆ, ಅದೇ ಅಜ್ಞಾನ ಅಂತ ಕರೀತೀವಿ. ಮನುಷ್ಯನಿಗೆ ಅಜ್ಞಾನ ಆವರಿಸಿಕೊಂಡಾಗ ತಾನು ಸುಖ ದುಃಖಗಳ ಅಲೆಗಳಲ್ಲಿ ಜೀವನವನ್ನ ಬಹಳ ದುಃಖಮಯ ಮಾಡ್ಕೊಂಡ್ಬಿಡ್ತಾನ. ಬಹಳಷ್ಟು ಜನಕ್ಕ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಜೀವನದಲ್ಲಿ ಒಂದು ಗಳಿಸ್ಬೇಕು, ಮತ್ತೊಂದು ಉಳಿಸ್ಬೇಕು. ಗಳಿಸೋದು ಯಾಕ ಅಂತ ಅರ್ಥ ಆಗಲ್ದು, ಮತ್ತು ಉಳಿಸೋದು ಯಾಕಂತ ಗೊತ್ತಾಗಲ್ದು. ಎಷ್ಟೇ ಗಳಿಸಿದ್ರು ಇಲ್ಲೇ ಬಿಟ್ಟು ಹೋಗ್ಬೇಕು, ಮತ್ತ ಎಷ್ಟೇ ಉಳಿಸಿದ್ರು ಇಲ್ಲೇ ಬಿಟ್ಟು ಹೋಗ್ಬೇಕು. ಆದರೂ ಕೂಡ ಮನುಷ್ಯನಿಗೆ ಹುಚ್ಚನಂತ ಏನ್ ಮಾಡ್ತಾನೆ ಅನ್ನೋದು, ದುಡಿದು 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 ಏನ್ ಮಾಡ್ತಾನೆ, ಸಂಗ್ರಹ ಮಾಡೋ ಮನೋಭಾವವನ್ನ ಕಲ್ತಿದ್ದಾನೆ. ಅದರ ಅರ್ಥ ದುಡಿಬಾರದು ಅಂತಲ್ಲ, ಆದರೆ ಆ ಎಲ್ಲ ಸಂಪತ್ತುಗಳ ಮಧ್ಯೆ ಇದ್ದು ಇಲ್ಲದ ಹಾಗೆ ಕಲಿತಕ್ಕಂತಹ ಕಲೆಯನ್ನು ಕಲಿಸುವುದೇ ಆಧ್ಯಾತ್ಮ. ನಮ್ಮಲ್ಲಿಯೂ ಕೂಡ ಬಹಳಷ್ಟು ವಸ್ತುಗಳ ಮೇಲೆ ವ್ಯಾಮೋಹಕ್ಕೊಳಗೊಂಡಿರ್ತೀವಿ ನಾವೆಲ್ಲ. 12ನೇ ಶತಮಾನದ ಅನೇಕ ಶರಣರು ಬರ್ಕೊಂಡ್ ಬಂದಿದ್ದಾರೆ. ಅಷ್ಟೇ ಯಾಕೆ, ಬಹಳಷ್ಟು ಜನ ಎಲ್ಲ ಸಿರಿ ಸಂಪತ್ತಿದ್ದಾಗ್ಯೂ ಕೂಡ ತಮ್ಮ ಅರಮನೆಯನ್ನ ಬಿಟ್ಟು ಅರಿವಿನ ಮನೆಗೆ ಹೋಗಿದ್ದಾರೆ. ಗೌತಮ ಬುದ್ಧನಿಗೆ ಏನು ಕಡಿಮೆ ಆಗಿತ್ತು? ತಂದೆ ಎಲ್ಲ ಅಷ್ಟವೈಶ್ವರ್ಯ ವೈಭವವನ್ನೆಲ್ಲ ಕೊಟ್ಟಿದ್ದ, ಸತಿ ಇದ್ದಳು, ಸುತನಿದ್ದನು. ಆದಾಗ್ಯೂ ಕೂಡ ಅವನಿಗೆ ಜೀವನದ ಬಗ್ಗೆ ವೈರಾಗ್ಯವನ್ನು ತಾಳೆ ಬಿಟ್ಟು ಹೊಂಟ. ಅದರ್ಥ ನಾವು ತಿಳ್ಕೋಬೇಕಾಗಿದ್ದೇನೆಂದ್ರೆ, ಅರಮನೆಗಿದ್ದವರೆಲ್ಲೋ ಸುಖವಾಗಿರಂಗಿಲ್ಲ ಅಂತ. ಅಕ್ಕ ಮಹಾದೇವಿಗೇನು ಕಡಿಮೆ ಇತ್ತು? ಕೌಶಿಕ ಮಹಾರಾಜನೇ ಇದ್ದ,
ಆದರೆ ಚನ್ನಮಲ್ಲಿಕಾರ್ಜುನನು ತನ್ನನ್ನು ಒಲಿಸಿಕೊಂಡು ಅರಮನೆಯನ್ನು ತೊರೆದು ಬಂದಳು. ಯಾಕಪ್ಪ ಅಂತ ಕೇಳಿದರೆ, ನಾವೆಲ್ಲ ಏನ್ ತಿಳ್ಕೊತೀವಿ ಅಂದ್ರೆ, ಜೀವನ ಅಂದ್ರೆ ಬಹಳಷ್ಟು ಗೊಂದಲ ಮಾಡ್ಕೊಂಡ್ಬಿಡ್ತೀವಿ. ಬಹಳಷ್ಟು ಸಂಗ್ರಹಕ್ಕೆ ಹೋಗಿ ಹೋಗಿ ನಮ್ಮ ಶಾಂತಿಯನ್ನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ 12ನೇ ಶತಮಾನದ ಮೂಳಿಗೆ ಮಾರಯ್ಯ ಅಂತ ಒಬ್ಬ ವಚನಕಾರ, ಆತ ಇಲ್ಲಿಯಾತಲ್ಲ, ಕಾಶ್ಮೀರದಿಂದ ಇಲ್ಲಿಗೆ ಬಂದಿರತಕ್ಕಂತಹ ಮೂಳಿಗೆ ಮಾರಯ್ಯ, ಆತನು ಕೂಡ ಮಹಾದೇವ ಭೂಪಾಲ ಅಂತಕ್ಕಂಥ ಒಬ್ಬ ರಾಜನಾಗಿದ್ದ. ಕಾಶ್ಮೀರದಲ್ಲಿ ಮಹಾದೇವ ಭೂಪಾಲ ಏನ್ ಮಾಡ್ತಾ ಇದ್ದಂದ್ರೆ, ಪ್ರತಿನಿತ್ಯನೂ 6,000 ಜಂಗಮರಿಗೆ ಪ್ರತಿನಿತ್ಯ ಪ್ರಸಾದವನ್ನು ಮಾಡಿಸ್ತಾ ಇದ್ದಂತ ತನ್ನ ರಾಜ್ಯದಲ್ಲಿ. ಈ ವಿಷಯವನ್ನು ತಿಳಿದಿರತಕ್ಕಂತಹ ಬಸವಣ್ಣ 6,000 ಜಂಗಮರನ್ನು ಕೂಡ ರಾತ್ರೋರಾತ್ರಿ ಅವ್ರನ್ನ ಕರ್ಕೊಂಡು ಕಲ್ಯಾಣಕ್ಕೆ ಬಂದಿದ್ದಂತ. ಈ ವಿಷಯವನ್ನು ತಿಳಿದಿರತಕ್ಕಂತಹ ಭೂಪಾಲನಿಗೆ ಆಶ್ಚರ್ಯವಾಗಿದ್ದೇನೆಂದ್ರೆ, ಇಷ್ಟೊಂದು ಜಂಗಮರನ್ನು ಕರ್ಕೊಂಡು ಹೋಗ್ತಕ್ಕಂಥ ಜಂಗಮ ಪ್ರಿಯನಾದ್ರೂ ಯಾರಿರಬಹುದು, ಮತ್ತು ಆತ ಇಷ್ಟೊಂದು ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಕಾಣಿರ್ಬೋದಲ್ಲ ಅಂತ ಹೇಳಿ ಚಿಂತನೆ ಮಾಡಿದರೆ ವಿಷಯ ಗೊತ್ತಾಯ್ತು. ಕಲ್ಯಾಣಕ್ಕೆ ಹೋಗಿದ್ದಾರೆ, ಬಸವಣ್ಣನ ಕಲ್ಯಾಣಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮೂಳಿಗೆ ಮಾರಯ್ಯ, ಆತನ ಹೆಸರು ಮಹಾದೇವ ಭೂಪಾಲ ಮೂಲತಃ ಹೆಸರು. ಆತ ಏನ್ ಹೇಳಿದಂದ್ರೆ, ಚೂರಿ ಚಿಕ್ಕಣ್ಣ ಅಂತಕ್ಕಂಥ ದೊಡ್ಡ ಕಳ್ಳಿದ್ದಂತ. ಅವನಿಗೆ ಹೇಳಿದ, ಯಾರೋ ನಮ್ಮ ಜಂಗಮನ ಕಳುವು ಮಾಡ್ಕೊಂಡು ಹೋಗ್ಯಾರ, ಅವ್ರನ್ನ ಹೇಗಾರ ಮಾಡಿ ಕರ್ಕೊಂಡ್ ಬರ್ಬೇಕಂದಾಗ ಆತ ಚೂರಿ ಸಮೇತ ಬಂದ. ಕಲ್ಯಾಣಕ್ಕೆ ಬಂದ ಮಧ್ಯರಾತ್ರಿಯಲ್ಲಿ ಕಲ್ಯಾಣದಲ್ಲಿ ಏನಿತ್ತಪ್ಪ ಅಂದ್ರೆ, ಯಾರ ಕೊಳಲ್ಲಿ ಲಿಂಗವಿಲ್ಲವೋ ಅವ್ರ ಒಳಗೆ ಅಲವ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಅವ ಏನ್ ಮಾಡಿದಪ್ಪ ಅಂದ್ರೆ, ಅಲ್ಲೇ ಒಂದು ಕಲ್ಲು ತಗೊಂಡ, ಒಂದು ಬಟ್ಟೆ ಒಳಗೆ ಕಟ್ಕೊಂಡು ಕೊಳ್ಳ ಕಟ್ಕೊಂಡು ಕೂಡಲೇ ಲಿಂಗ ಒಂದೇ ನೋಡ್ತಿದ್ರು, ಒಳಗೆ ಬಿಡ್ಲಿಕ್ಕೆ. ದ್ವಾರಪಾಲಕ್ಕೆ ಹಿಂಗೆ ನಾನು ಬೇರಿಂದ ಬಂದಿನಿ, ಬಸವಣ್ಣನ ದ್ವಾರಪಾಲ ಮುಂದೆ ಒಳಗೆ ಹೋಗ್ಬೇಕಂತ ಬಂದಿನಿ ಅಂತ ಹೇಳಿ ಅಂದಾಗ, ಅವ್ರು ಒಳಗಡೆ ಬಿಟ್ಟಾಕ್ಷಿ ಏನ್ ಮಾಡಿದಂದ್ರೆ, ಮಧ್ಯರಾತ್ರಿ 12 ಗಂಟೆಗೆ ಬಸವಣ್ಣನ ಮನೆಯನ್ನು ಪ್ರವೇಶ ಮಾಡಿದಂತ. ಮನೆ ಪ್ರವೇಶ ಮಾಡಿದಾಗ ಅಲ್ಲಿ ನಾಗಲಾಂಬಿಕೆ ಮಲ್ಕೊಂಡಿದ್ಲು. ಆ ಮನೆಯಲ್ಲಿರ್ತಕ್ಕಂಥ ಬಂಗಾರದ ಖಡ್ಗವನ್ನು ತೆಗೆದುಕೊಳ್ಳಬೇಕಂತೇಳಿ ಕೈ ಹಾಕಿದ್ದ. ನಾಗಲಾಂಬಿಕೆ ಚಿಟಾನ್ ಚಿರಿದ. ಕಳ್ಳ ಬಂದ ಅಂತೇಳಿ ಚಿರಿದ ಕೂಡಲೇ ಬಸವಣ್ಣ ಅಲ್ಲೇ ಮನೆಗೆ ಎದ್ದು ನಿಂತು, ಯಾರದು ಬರ್ಲಿಕ್ಕೆ ಸಾಧ್ಯ, ಕಳ್ಳನ ಮನೆಗೊಬ್ಬ ಬಳುಗಲ್ಲನೇ ಬರಬೇಕಲ್ಲ. ಆ ಚಿಂತನೆ ಮಾಡಿದಾಗ ಅವ ಹೌಹಾರಿ ಬಿಟ್ಟಂತ, ಚೂರಿ ಚಿಕ್ಕಣ್ಣ. ನೋಡ್ರಿ, ಅವನು ಕೈಯಾಗ ಚೂರಿ ಐತಿ, ಅವ ಮಹಾ ಕಳ್ಳನೇ ಇದ್ದಾನ, ಸೇವಕರನ್ನ ಕರೀರಿ, ಅವನ್ನ ಹೊಡಿರಿ ಅಂತ ಹೇಳಿ ನಾಗಲಾಂಬಿಕೆ ಹೇಳಿದಾಗ್ಯೂ ಕೂಡ ಬಸವಣ್ಣ, ಅಪ್ಪ ಬಸವಣ್ಣ ಹೇಳ್ತಾ ಇದ್ದಾನೆ, ಅವನ ಕೈಯಲ್ಲಿ ಚೂರಿ ಕಾಣೋದಲ್ಲ, ಕೊರಳಲ್ಲಿ ಲಿಂಗ ಐತಿ. ಆ ಲಿಂಗವನ್ನು ನೋಡು. ಕೂಳ ಸಂಗಮ ನಂಬಿರ್ತಕ್ಕಂತ ಈ ಮನೆಗೆ ಮತ್ತೊಬ್ಬ ಲಿಂಗಧಾರಿ ಬಂದಿದ್ದಾರೆ, ಸಾಕ್ಷಾತ್ ಶಿವನೇ ಆಗಿರಬೇಕು ಅವನಂತ ಹೇಳಿ ಬಸವಣ್ಣ ಭಾವಿಸಿದಂತ. ಆದ್ರ ಆಕೆ ಅಂತಾಳ, ಇಲ್ಲರಿ ಚೂರಿ ನೋಡ್ರಿ ಅಂತ ಅವ ಅಂತಾನ. ಅವನಿಗೆ ಗೊತ್ತಾಯ್ತು, ನಾನು ಕಳ್ಳಂತ ಇವ್ರಿಗೆ ಗೊತ್ತಾಗ್ಯದ, ಮಹಾಪ್ರಭುವೇ ತಪ್ಪಾಗಿದೆ ನಂದು, ಇದು ಲಿಂಗ ಅಲ್ಲ, ಇದು ಕಲ್ಲು ತಗೊಂಬಂದಿನಿ ಅಂತಂದಂತ. ಅವ್ ಬಸವಣ್ಣ ಅಂತ, ಇಲ್ಲ ಅದು ಕಲ್ಲೇ ಆಗಿರ್ಲಿ, ಅದು ಲಿಂಗ ಅಂತಕ್ಕಂಥ ಭಾವದಿಂದ ಕಟ್ಟಿ ಅಂದ ಬಳಿಕ ಅದು ಲಿಂಗವೇ ಆಗಿರ್ತದ, ಬಿಚ್ಚಿ ನೋಡಿದ್ರೆ ಲಿಂಗವೇ ಉದ್ಭವ ಆಗಿರ್ತಕ್ಕಂಥ ಬಸವಣ್ಣ ರಾಜ್ಯದಲ್ಲಿ ಏನ್ ಬೇಕಪ್ಪ ನಿನಗಂತ ಕೇಳಿದ್ರೆ, ಬಂಗಾರದ ಕಡಗ ಬೇಕಂದಾಗ ಅಲ್ಲಿರ್ತಕ್ಕಂಥ ಬಂಗಾರದ ಕಡಗವನ್ನು ಕೊಟ್ಟ ಬಸವಣ್ಣ ಹೇಳ್ತಾನ, ಈ ಮನೆಗೆ ಕಳ್ಳ ಬರ್ಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಬೇಕಾಗಿದ್ದು ಕೊಟ್ರೆ ಆ ಖಡ್ಗವನ್ನು ಸ್ಪರ್ಶ ಮಾಡಿದ ತಕ್ಷಣವೇ ಚೂರಿ ಕೆಳಗ ಹಾಕಿ ಅವನಿಗೆ ಜ್ಞಾನೋದಯ ಆಗಿತ್ತಂತ, ಮತ್ತೆಂದೂ ವಾಪಸ್ ಕಾಶ್ಮೀರಕ್ಕೆ ಹೋಗ್ಲೇ ಇಲ್ಲ ಅಂತ. ಇದನ್ನು ತಿಳ್ಕೊಂಡಿರ್ತಕ್ಕಂತಹ ಮೂಳಿಗೆ ಮಾರಯ್ಯ ತಿಳ್ಕೊಂಡು ದಾರಿಯಲ್ಲಿ ಬರ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಜಂಗಮರಿಲ್ಲದೆ ಇರತಕ್ಕಂತಹ ರಾಜ್ಯ ವೈರಾಗ್ಯ ಬಂದ್ಬಿಡ್ತಂತ. ಅದಕ್ಕೆ ಆತ ಬಹಳ ಸುಂದರವಾಗಿ ಬರೀತಾ ಇದ್ದಾನೆ. ಜೀವನ ಅಂದ್ರೆ ನಾವೆಲ್ಲ ಬಹಳಷ್ಟು ವಸ್ತುಗಳನ್ನು ವ್ಯಾಮೋಹ ಪಡ್ತೀವಿ ಅಂತ ಹೇಳ್ತಾನ. ಆನೆ ಕುದುರೆ ಬಂಡೆ ಭಂಡಾರವಿದ್ದರೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನೆಂಬುದು ಪಡಿಯಕ್ಕಿ, ಒಂದಾವಿಗೆಯ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ, ಕೆಡಬೇಡ ಓ ಮನುಜ, ಒಡಲು ಭೂಮಿಯ ಸಂಗ.
ಒಡವೆ ತಾನೇ ನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿನ ಸಂಗ ಯಾರಿಲ್ಲ ಕಾಣ, ನಿಷ್ಕಳಂಕ ಮಲ್ಲಿಕಾರ್ಜುನ. ನಾವು ಮಾಡುವ ಎಲ್ಲ ಜೀವನದ ಸ್ವಾರಸ್ಯವನ್ನ ಕೇವಲ 4 ಸಾಲಲ್ಲಿ ಹಿಡಿದಿಟ್ಟಾರ. ನಾವೆಷ್ಟು ಸಿರಿ ಸಂಪದವನ್ನು ಗಳಿಸಿದರೇನು, ಅಂಗಿ ಬಹಳ ಚಲೋ ಅದಾವಂತೆ 4 ಅಂಗಿ ಹಾಕಿದ ಜನ ಹೋಗ್ತಾರ. ಆನೆ ಇದ್ದರೇನು, ಕುದುರೆ ಇದ್ದರೇನು, ಬಂಡಿ ಇದ್ದರೆ ಎಷ್ಟು ಗಳಿಸಿದರೇನು, ಸಿರಿ ಸಂಪತ್ತನ್ನು ಬಿಲ್ಡಿಂಗ್ ಕಟ್ಟಿಸಿದರೇನು. ತಾನು ಉಣಬೇಕಾಗಿದ್ದು 3 ಹಿಡಿ ಅಕ್ಕಿ, ತಾನುಂಬುದು ಪಡಿ ಅಕ್ಕಿ. ಈಗ ಆ ಅಕ್ಕಿನ ಉಣಂಗಿಲ್ಲ, ಯಾಕಂದ್ರೆ ಮೈ ತುಂಬ ಶುಗರ್, ಅಷ್ಟು ಹೊಟ್ಟೆ